ತಾಳ್ಮೆ ನಿಮ್ಮ ಅಸ್ತ್ರವಾಗಿರಲಿ. ಕೈ ತುತ್ತು ನೀಡೋ ತಾಯಿಗೆ ಆ ಶಿವ ಯಾವತ್ತೂ ಅನ್ಯಾಯ ಮಾಡಲ್ಲ. ಮನೆಯಲ್ಲಿರೋ 3 ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಸಂಕಟ ಯಾಕೆ ತಾಯಿ? ಗುರುಗಳೇ, ಮದ್ವೆ ಆಗಿರೋದು ಇಬ್ಬರಿಗೇನೆ. ಇವಳು ನನ್ನ 2ನೇ ಮಗಳು. ಇವಳಿಗೆ ಮದ್ವೆ. ಅವಳು ಯೋಚನೆ ಬಿಟ್ಬಿಡಮ್ಮ. ಅವಳ ಮದುವೆ ಆಗಲೇ ನಡೆದು ಹೋಗಿದೆ. ಬಯಸದೇ ಬಂದ ಭಾಗ್ಯ, ಎಲ್ಲವೂ ಶಿವಲೀಲೆ ಮಗು. ಶಿವನ ಜಟೆಯಿಂದ ಜಾರಿ ಭೂಮಿಗೆ ಬಂದ ಗಂಗೆಯಂತೆ ಅವನ ಪ್ರಸಾದ ನಿನ್ನ ಮುಡಿಗೆ ಬಿದ್ದಿದೆ. ಸಾಕ್ಷಾತ್ ಶ್ರೀಹರಿ ಪದ್ಮಾವತಿ ಕೊರಳಿಗೆ ಏರಿಸಿರೋದು ನಿನ್ನ ಕೊರಳಿಗೆ ಬಂದಿದೆ. ನಿಮ್ಮ ಮಗಳು ದೀರ್ಘ ಸುಮಂಗಲಿಯಾಗಿರ್ತಾಳೆ. ಮದುವೆಯಾಗದೇನೆ ತಾಯಿಯಾಗಿರೋ ನಿಮ್ಮ ಮಗಳು ಧಾರೆ ಎರೆದೇನೆ ಮದುವೆಯಾಗಿದ್ದಾಳೆ. ತಾಯಿಯ ಗರ್ಭದಿಂದ ಮಗು ಹೊರಗೆ ಬರಲಿಕ್ಕೆ 9 ಮಾಸ ತೆಗೆದುಕೊಂಡ ಹಾಗೆ ಈ ಸತ್ಯ ಹೊರಬರಲಿಕ್ಕೆ ಕೆಲವು ದಿವಸಗಳು ಕಳೀಬೇಕು. ಶುಭವಾಗಲಿ. ಜಾನು, ಬಂದ್ ಕೂತ್ಕೊಳ್ಳಿ. ಪ್ರೀತಿ ಪ್ರೀತಿ ಪ್ರೀತಿ, ಅತಿಯಾದ ಪ್ರೀತಿ ಅಪಘಾತಕ್ಕೆ ದಾರಿ ಮಾಡಿಕೊಡುತ್ತೆ. ಸ್ವಚ್ಛಂದವಾಗಿ ಹಾರಾಡ್ತಿದ್ದ ಹಕ್ಕಿನ ಪ್ರಪಂಚದಿಂದ ದೂರ ಮಾಡಿ ಗೆದ್ದೆ ಅಂತ ಬೀಗಬೇಡ. ಸೂರ್ಯನ ಬೆಳಕನ್ನು ಮರೆಮಾಚಿದ್ರು ಸಣ್ಣ ದೀಪದ ಬೆಳಕಿಂದ ದಾರಿ ಕಾಣುತ್ತೆ. ಅತಿಯಾದ ಪ್ರೀತಿ, ಅತಿಯಾದ ಕಾಳಜಿ ನಮ್ಮ ಭಾವನೆಗಳಿಗೆ ಪೆಟ್ಟು ಕೊಡುತ್ತೆ. ಅತಿಯಾದ ಗರ್ವ ರಾವಣನಿಗೆ ಕೇಡುಂಟು ಮಾಡಿತು. ಅತಿಯಾದ ದಾನ ಬಲಿಚಕ್ರವರ್ತಿಯನ್ನು ನಾಶ ಮಾಡಿತು. ಹಾಗೆ ಅತಿಯಾದ ಪ್ರೀತಿ ನಿನ್ನನ್ನು ಸರ್ವನಾಶ ಮಾಡೋದಕ್ಕಿಂತ ಮುಂಚೆ ಎಚ್ಚೆತ್ಕೋ. ಇಲ್ಲ ಅಂದರೆ ನಿನ್ನ ನಂಬಿಕೆನೇ ನಿನಗೆ ಗುರುಳಾಗುತ್ತೆ. ಪ್ರೀತಿಗೆ ಸೋಲ್ದವರು ಯಾರೂ ಇಲ್ಲ. ಅದು ಪ್ರೀತಿಲಿ ಬಿದ್ದವರಿಗೆ ಗೊತ್ತು. ಪ್ರೀತಿಗೆ ಸೋಲ್ಸೋದನ್ನು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ.
ಅಂಥ ಪ್ರೀತಿಲಿ ಕುರುಡಾಗಬೇಡ ಮಗಳೇ. ಪ್ರೀತಿಯ ಚಕ್ರವ್ಯೂಹದಲ್ಲಿ ಸಿಲುಕಿರೋ ನೀನು ಅದನ್ನು ಭೇದಿಸಿಕೊಂಡು ಬರೋ ಜಾಣ್ಮೆ ಇರಲಿ. ಸ್ವಲ್ಪ ಎಡವಿದ್ರು ಅಪಾಯ ಕಟ್ಟಿಟ್ಟ ಬುತ್ತಿ. ರೋಹಿತ್ರೆ, ಆ ಹುಡುಗ ಬರ್ತಾನೆ ಇಲ್ವಾ ಅವನಕ್ಕಿಂತ ಫೋನ್ ಮಾಡಿ ನೋಡಿ. ಫೋನ್ ತೆಗಿತಾ ಇಲ್ಲ ಗೌಡ್ರೆ. ಅವ್ನ ನಂಬರ್ ಕೊಡಿ, ನಾನೇ ಫೋನ್ ಮಾಡ್ತೀನಿ. ಡೈ, ಅವ್ರ ಫೋನ್ನೇ ತೆಗಿಲಿಲ್ಲ. ಗಾಡೀಲಿ ಬರ್ತಾವನ ಏನೋ ನೋಡೋಣ ತಡಿಲ್ಲ. ಇವನೇ ಗೌಡ್ರೆ ಆ ಹುಡುಗ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಲೇ, ಏನಾದರೂ ವಿಷಯ ಗೊತ್ತಾಯ್ತಲ್ಲ? ಇಲ್ಲ ಗೌಡ್ರೆ, ಉತ್ಸವ CCTV ಫುಟೇಜ್ ಎಲ್ಲ ಕಾಪಿ ಮಾಡ್ಕೊಂಡು ತಂದಿದ್ದೀನಿ. ನೀವೂ ಎಲ್ಲ ವೀಡಿಯೋನು ಒಂದ್ಸಲ ನೋಡ್ಬಿಡಿ ಗೌಡ್ರೆ. ಸರಿ, ಎಲ್ಲ ಹಾಕೊಂಡು ತಗೊಂಬಂದು ಇಲ್ಲಿ ಮಡಗಿಲಿ. ಏ ಮಡ್ಗೋಡ, ಸಿದ್ದೇಗೌಡ, ಬರಲ್ಲ ಇಲ್ಲಿ. ನೀವು ನೋಡಿ ಬಂದಿಲ್ಲ. ಲಕ್ಷ್ಮಿ, ನಂಗೆ ಟೈಮ್ ಆಯಿತು, ಆಫೀಸ್ಗೆ ಹೋಗಿ ಬರ್ತೀನಿ. ಲಕ್ಷ್ಮಿ, ಯಾಕೆ ಹೀಗೆ ಕೂತಿದ್ಯಾ? ರೀ, ಆ ಸ್ವಾಮೀಜಿ ಯಾಕೆ ಹಾಗೆ ಹೇಳಿದ್ರು? ಮಗು ಇಲ್ದೇನೆ ತಾಯಿ ಆಗಿದ್ದಾಳೆ ಅಂದ್ರೆ ಭಾವನನ್ನ ಖುಷಿ ತಾಯಿ ತರ ನೋಡ್ತಿದ್ದಾಳೆ ಅಂತನಾ? ಅಲ್ಲ, ತಾಳಿ ಇಲ್ದೇನೆ ಮದ್ವೆ ಆಗಿದ್ದಾಳೆ ಅಂದ್ರೆ ಅರ್ಥ ಏನ್ರಿ? ಬಹುಶಃ ನಮ್ಮ ಭಾವನನ್ ಮದುವೆ ಶ್ರೀಕಾಂತ್ ಅವ್ರ ಜೊತೆ ಫಿಕ್ಸ್ ಆಗಿ ಮಂಟಪದ ತನಕ ಬಂದು ನಿಂತೋಯ್ತಲ್ವಾ, ಅದನ್ನ ಅವರು ಮಾರ್ಮಿಕವಾಗಿ ಹಾಗೆ ಹೇಳಿದಾರ ಅಂತ. ಆದ್ರೆ ಶ್ರೀಕಾಂತ್ ಅವ್ರ ಜೊತೆ ದಾರಿ ಎರೆಯೋಕ್ಕೂ ಮುಂಚೆ ಅವ್ರು ತೀರ್ಕೊಂಡ್ರಲ್ವಾ? ತಾಳಿ ಇಲ್ದೇ ಇರೋ ಮದ್ವೆ ಅಂತ ಯಾಕೆ ಹೇಳಿದ್ರು? ಶ್ರೀಕಾಂತ್ ಅವ್ರ ಮಗಳನ್ನ ನಮ್ಮ ಭಾವನ ನೋಡ್ಕೋತಾ ಇದ್ದಾಳಲ್ವಾ, ಆ ಅರ್ಥದಲ್ಲೇ ಅವ್ರು ಹಾಗೆ ಹೇಳಿದ್ರ ಅಂತ. ಆದ್ರೆ ಅವಳನ್ನ ದೀರ್ಘ ಸುಮಂಗಲಿ ಅಂತ ಅಂದ್ರಲ್ಲ, ಅದ್ಯಾಕೆ? ನಿಜ ಲಕ್ಷ್ಮಿ, ಸ್ವಾಮಿಗಳ ಮಾತು ಒಗಟಾಗೇ ಇತ್ತು. ಬಹುಶಃ ನಾವು ನಮ್ಮ ಭಾವನನ್ಗೆ ಉತ್ಸವದಲ್ಲಿ ಅವಳಿಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸೋದಲ್ವಾ, ಆ ಪೂಜೆ ಫಲವಾಗಿ ನಮ್ಮ ಭಾವನ ಚೆನ್ನಾಗಿರ್ತಾಳೆ, ದೀರ್ಘ ಸುಮಂಗಲಿ ಆಗಿರ್ತಾಳೆ ಅಂತ ಹೇಳಿರ್ಬೋದು. ಅವ್ರ ಬಾಯಿ ಹರಕೆಯಿಂದ ಹಾಗೆ ಆಗ್ಲಿರಿ. ಎಲ್ಲ ಒಳ್ಳೇದಾಗತ್ತೆ ಲಕ್ಷ್ಮಿ, ನೀನು ಏನೇನೋ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಬೇಡ. ಹೋಗು, ಅಡುಗೆ ಮೇಲೆ ಏನಾದ್ರು ಕೆಲಸ ಮಾಡು. ನನಗೆ ಹೊತ್ತಾಗೋಯ್ತು ಇವತ್ತು ಆಫೀಸ್ಗೆ. ಬರ್ತೀನಿ, ಹುಷಾರು. ಅಯ್ಯೋ, ಆ ಸ್ವಾಮಿಗಳು ಸತ್ಯನೇ ಹೇಳ್ಬಿಟ್ರು. ನನಗೆ ಮದುವೆ ಆಗಿದೆ ಅಂದ್ರು, ಆದ್ರೆ ತಾಳಿ ಕಟ್ಟಿದ್ ಯಾರು ಅಂತ ಮಾತ್ರ ಹೇಳಿಲ್ಲ.
ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನಾಗುತ್ತೋ ಒಂದು ಗೊತ್ತಾಗ್ತಿಲ್ಲ. ಈಗ ನನಗೆ ಮದುವೆ ಆಗಿದೆಯಾ ಅಂತ ಅನ್ಕೊಳ್ಳ, ತಾಳಿ ಕಟ್ಟದವನ್ನ ಎಲ್ಲಿ ಅಂತ ಹುಡುಕ್ಲಿ? ಅವ್ರು ಹೇಳಿದ್ದನ್ನ ಕೇಳಿ ಮನೆಯವ್ರಿಗೇನಾದ್ರೂ ಡೌಟ್ ಬಂದ್ಬಿಟ್ಟಿದ್ದಿದ್ರೆ ಅಕ್ಕ, ಹಾ ಜಾನು, ಆ ಸ್ವಾಮಿಗಳು ಏನಂದ್ರು ಅಂತ ನಿಂಗೇನಾದ್ರೂ ಅರ್ಥ ಆಯ್ತಾ? ನಿಂಗೇನೋ ಮದುವೆ ಆಗಿದೆ ಅಂತೆಲ್ಲ ಅಂದ್ರು. ಅದೇ ಜಾನು, ನನಗೂ ಗೊತ್ತಾಗ್ಲಿಲ್ಲ. ಅದು ನನಗೆ ಗೊತ್ತು. ಏನ್ ಗೊತ್ತು ಜಾನು? ನಿನಗೆ ಮದುವೆ ಆಗಿಲ್ಲ ಅನ್ನೋದನ್ನ ಮಿಸ್ ಆಗಿ ಆಗಿದೆ ಅಂತ ಹೇಳಿದ್ದಾರೆ. ಹಾ, ಇರಬೇಕು. ಆದರೆ ಅವ್ರು ಹೇಳ್ದ ಹಾಗೇನೆ ನೀನು ದೀರ್ಘ ಸುಮಂಗಲಿಯಾಗಿ ಯಾವಾಗಲೂ ಖುಷಿ ಖುಷಿಯಾಗಿರ್ಬೇಕು. ಅದೇ ಎಲ್ಲರ ಆಸೆ. ಜಾನು, ಆಯ್ತಾಯ್ತಾಯ್ತು, ನಾನು ಇನ್ನೇನು ಹೇಳಲ್ಲ. ನಾನು ಇವಾಗ ಏನೇ ಹೇಳಿದ್ರು ವಾಪಸ್ ಏನು ಡೈಲಾಗ್ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೇನು ಮದುವೆ ಗಿದ್ವೆ ಎಲ್ಲ ಬೇಡ, ಆಲ್ರೆಡಿ ನಂಗೊಂದು ಮಗಳಿದ್ದಾಳೆ, ಅಷ್ಟೇ ಸಾಕು ನನ್ನ ಜೀವನಕ್ಕೆ ಅಂತ ಹೇಳ್ತೀಯ. ಜಾನು, ಅದೇ ಮತ್ತೆ. ಸರಿ, ನನಗೆ ಆಫೀಸಿಗೆ ಲೇಟ್ ಆಯಿತು, ನಾನು ಹೊರಡ್ತೀನಿ. ಅಕ್ಕ, ತಮಾಷೆ ಮಾಡಿದೆ ನಾನು, ನೀನು ಬೇಜಾರು ಮಾಡ್ಕೋಬೇಡ. ಇಲ್ಲ ಜಾನು. ಮುಂದ್ಕಾಕ್ಲಾ? ನೀರ್ನೇ ನೋಡ್ರಲ್ಲ, ಅದು ಯಾವನಿಂತ ಕೆಟ್ಟ ಕೆಲಸ ಮಾಡೋವನೆ ಅಂತ ತಿಳ್ಕೊಳಮ್ಮ. ಗೌಡ್ರೆ, ತಾಳಿ ಇರೋದಿದೆ, ತಾಳಿ ಇಲ್ದಿರೋದು ಇದೆ, ಆದ್ರೆ ತಾಳಿ ಕದ್ದಿರೋದೇ ಇಲ್ವಲ್ಲ ಗೌಡ್ರೆ? ಸರಿಯಾಗಿ ನೋಡ್ರಲ್ಲ. ಕಟ್ಕಳ ಬಾ. ನೋಡೋಣ, ಒಂದು ಒಳ್ಳೆ ಇಷ್ಟಕ್ಕೋಸ್ಕರ ನಾನು ಹಿಂಗೆ ಮಾಡ್ತವನೆ. ನನ್ಗಾರ ಮಾಡಿ ನಂಗೆ ಇದೊಂದು ಸಹಾಯ ಮಾಡಿಕೊಟ್ರೆ ನನ್ನ ಕಡೆಯಿಂದ ನಿನ್ಗೆ ಏನು ಮಾಡ್ಕೊಡ್ಬೇಕು ಅದನ್ನ ನಾನು ಖಂಡಿತ ಮಾಡ್ಕೊಡ್ತೀನಿ. ಆಮೇಲೆ ಈ ವಿಷಯ ನಮ್ಮ ಮಧ್ಯನೇ ಇರಬೇಕು, ಯಾವುದೇ ಕಾರಣಕ್ಕೂ ಈಚೆಗೆ ಬರಬಾರ್ದು. ಒಂದು ವೇಳೆ ಏನಾದರೂ ಬಂತು ಗೊತ್ತಲ್ಲ ಸಿದ್ಧಗೌಡ ಏನು ಅಂತ. ತಕ ಡಿಲೀಟ್ ಮಾಡಿ. ಗೊತ್ತೇರಿಕೆ ಯಾವ ನನ್ನ ಮಗ ಹಿಂಗೆ ಮಾಡೋನೆ ಅಂತ ಗೊತ್ತಾಯ್ತಲ್ವಲ್ಲ. ಅವನ್ಯಾವನ ಬೋ ಕಿಲಾಡಿನೇ ಇರ್ಬೇಕಲ್ಲ. ಉಪಾಯ ಮಾಡಿ ಎಲ್ಲ ತೆಗ್ಸಾಕ್ಬಿಟ್ಟವ್ ನೋಡು. ಅವನು ಯಾವನೇ ಆಗಲಿ ಆ ಬಡ್ಡಿ ಇದನ್ನು ಬಿಡಕ್ಕಿಲ್ಲ. ಎಂಥ ಕೆಲಸ ಆಗೋಯ್ತು ಯವಾ. ನಾವು ಹುಷಾರಾಗಿರ್ಬೇಕಾಗಿತ್ತು ಕಣವ. ಹಿಂಗಾಯ್ತದೆ ಅಂತ ಯಾರಿಗೆ ಗೊತ್ತಿತ್ಲ? ದೇವ್ರೆ, ನಾನು
ನಾನು ಏನ್ ಪಾಪ ಮಾಡಿದ್ದೆ? ನನಗೆ ಯಾಕೆ ಈ ಪರೀಕ್ಷೆ ತಂದಿಟ್ಟೆ? ನಾನೇ ಕೇಳ್ಕೊಂಡಾಗ ನನಗೇನು ಕೊಡ್ಲಿಲ್ಲ. ಆದ್ರೆ ನನಗೀಗೇನು ಬೇಡ. ನನ್ ಬದುಕೇ ಖುಷಿ ಅಂತಿದ್ದಾಗ ನನಗೆ ಈ ಕಷ್ಟ ಯಾಕೆ ಕೊಟ್ಟೆ? ಒಂದಾದ್ಮೇಲೆ ಒಂದು ನೋವೇ ಕೊಡ್ತಿದ್ಯಾ? ನನಗೆ ಯಾಕೆ ಈ ತರ ಮಾಡ್ದೆ ದೇವ್ರೆ? ನನಗ್ ಕಷ್ಟ ಬಂದಾಗ ನೀನ್ ನನ್ ಜೊತೆ ಇರ್ತೀಯ. ಏನೇ ಆದ್ರೂ ನೀನ್ ನನಗ್ ನಿಲ್ತೀಯ ಅಂತ ಅನ್ಕೊಂಡೆ. ಆದ್ರೆ ನೀನೇ ಈ ಅನ್ಯಾಯ ಮಾಡ್ಬಿಟ್ಟಿಯಲ್ಲ. ಸಾಧ್ಯ ಆದ್ರೆ ನನಗೀ ತಾಳಿ ಕಟ್ಟಿದ್ ಯಾರು, ಅವನೆಲ್ಲಿದ್ದಾನೆ ಅಂತ ತೋರಿಸ್ಕೊಡು. ನನಗ್ ಬೇರೆ ಏನು ಬೇಡ. ಅಪ್ಪಾಜಿ ಬನ್ನಿ ಇಲ್ಲೇ. ಇಲ್ಲ ಅದು ಒಂದು ನಿಮಿಷ ಬನ್ನಿ ಅಪ್ಪಾಜಿ. ಯಾಕೆಲ್ಲ ಯಾಕ್ಲಾ? ಬನ್ನಿ ಹೇಳ್ತೀನಿ. ಲೈ ತಡ್ಕೊಳ್ಳ ಲೈ. ಲೈ ಏನು ಹೇಳ? ಅಪ್ಪಾಜಿ ಉತ್ಸವ ಮಾಡಿಸಿದವ್ರು ನಾವು. ಇಂಥ ಟೈಮಲ್ಲಿ ಹಿಂಗಾಗದೆ ಅಂದಮೇಲೆ ಅದ್ರ ಜವಾಬ್ದಾರಿನೂ ನಾವೇ ತಗೋಬೇಕು. ಅದಕ್ಕೇನು ಮೇಡಮ್? ಈಗ ನಾವೇ ಹೊಸ ತಾಳಿ ಮಾಡಿಸ್ಕೊಟ್ಬಿಡ್ಬಾ. ಹೇ ಸಿದ್ದೇಗೌಡ, ನೀನು ಹೇಳ್ತಾರೆ ಸರಿಯಾಗಿ ಅದಕ್ಕಲ್ಲ, ನಾನು ಹಂಗೆ ಹೇಳ್ತೀನಿ. ಬಾ ಹಂಗೆ ಮಾಡಮ್ಮ ಬಾ. ನೋಡಿ, ಇದು ಜವರೇಗೌಡರ ಮನೆಯಿಂದ ಉತ್ಸವ ನಡೆಯುವಾಗ ಆಗಿರೋ ಘಟನೆ. ಅದನ್ನ ನಾವೇ ಸರಿ ಮಾಡಬೇಕು. ಅದು ನಮ್ಮ ಕರ್ತವ್ಯ. ಆ ತಾಯಿಗೆ ನಮ್ಮ ಮನೆಯಿಂದನೇ ತಾಳಿ ಮಾಡಿಸ್ಕೊಡ್ತೀವಿ. ಏನವಾ? ಸರಿ ಗೌಡ್ರೆ, ಆ ಕಳ್ಳನ್ ಏನು ಮಾಡೋದು? ಎಲ್ಲೋಯ್ತಾನೆ? ಸಿಕ್ಕೇ ಸಿಗ್ತಾನೆ. ಆಮ್ಯಾಕೆ ಅವನಿಗೇನು ಮಾಡಬೇಕು ಅದನ್ನು ಮಾಡಮ್ಮ. ಅಪ್ಪಾಜಿ ಹೆಚ್ಚಾಗಿ ತಲೆ ಕೆಡಿಸ್ಕೊಬೇಡಿ. ಆ ತಾಳಿ ನಿಮ್ಮ ಸೊಸೆ ಕುದ್ಗೆಲ್ಲದೆ. ನಿಮ್ಗೆ ಆ ಕಳ್ಳ ಯಾರು ಅಂತ ಗೊತ್ತಾಗಬೇಕು ಅಂದರೆ ಮೊದಲು ನಿಮ್ಮ ಸೊಸೆ ಯಾರು ಅಂತ ಕಂಡಿಡಿರಿ. ಸರಿ ಗೌಡ್ರೆ, ನಾವೇನು ಬರ್ತೀವಿ. ನಮಸ್ಕಾರ. ಎಂಥ ಕೆಲಸ ಆಯ್ತಲ್ಲ ಜವರ. ಒಳ್ಳೆ ಕೆಲಸಕ್ಕೆ ಅಂತ ಉತ್ಸವ ಮಾಡಿಸಿದ್ರೆ ತಾಯಿ ತಾಳಿನೇ ಕಳೆದೋಯ್ತಲ್ಲ. ಎಂಥ ಅಪಶಕ್ನ ಆಗೋಯ್ತಲ್ಲ. ಅಯ್ಯೋ ಅಜ್ಜಿ, ಯಾವ ಅಪಶಕ್ನೂ ಇಲ್ಲ. ಅದ ಒಳ್ಳೆ ಕೆಲ್ಸಕ್ಕೆ ಬಳಸಿವ್ನಿ ಕನ್ಬಿಡಿ. ಹೌದತ್ತೆ, ಈ ರೀತಿ ಆಗ್ಬಾರ್ದಿತ್ತು. ರೇಣುಕಾ, ಒಂದು ಕೆಲಸ ಮಾಡವ. ಅರ್ಶನದ ಬಟ್ಟೆ ಮಾಡಿ ತಪ್ಪು ಕಾಣಿಕೆ ಕಟ್ಟಿ ದೇವ್ರ ಮುಂದೆ ಮಡಗ್ಬಿಡವ. ಸರಿ ಅತ್ತೆ. ಯವಾ, ತಾಲಿನೇ ಮಾಡಿಸ್ಕೊಡ್ತಾ ಇದ್ದೀವಲ್ಲವಾ, ಇದೆಲ್ಲ ಯಾಕೆ? ಇದೆಲ್ಲ ಮಾಡಬೇಕು ಕಣ್ಲ. ಇದೆಲ್ಲ ಒಂದು ಲೆಕ್ಕಾಚಾರ. ನಿಂಗೆ ಗೊತ್ತಾಗಲ್ಲ, ಒಸಿ ಸುಮ್ಕಿರು. ರೇಣುಕಾ, ಹೋಗಮ್ಮಿ. ಸರಿ ಅಪ್ಪಾಜಿ, ನಂಗೆ ಹೊಸಿ ಕೆಲಸ ಇದೆ. ನಾನು ಈಚೆಗೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಹೋಗ್ಲಾ? ಬಿರಿನ್ ಬಾರ್ಲಾ? ಹುಷಾರ್ಕಲ್ಲ.